ಮಗಳೇ, ಊಟ ತರ್ತೀನಿ. ಸಿಂಧು, ಒಂದು ಸ್ವಲ್ಪ ಊಟ ಮಾಡಮ್ಮ. ಎಷ್ಟು ಹಸ್ತಿರ್ತೀಯೋ ಏನೋ. ಇಲ್ಲಿ ಆ ಮಾಡು ಸಿಂಧು. ಪುಟಿ, ನಾವೆಲ್ಲ ಒಟ್ಟಿಗೆ ಕೂತು ಇಲ್ಲಿ ಊಟ ಮಾಡ್ತಾ ಇದ್ವಿ. ನೀನು ರುಚಿ ರುಚಿಯಾಗಿ ಬಿಸಿಬೇಳೆ ಬಾತ್ ಮಾಡಿ ನಮ್ಗೆಲ್ಲ ಬಡಿಸ್ತಾ ಇದ್ದೆ. ನೆನಪಿದೆಯಮ್ಮ? ಸಿಂಧು, ಇಲ್ಲಿ ನೋಡು, ಫೋಟೋದಲ್ಲಿರೋದು ನೀನೆ. ನೆನ್ಪು ಮಾಡ್ಕೋ. ಹೌದು ಸಿಂಧು, ಅದು ನೀನೇ. ನೆನ್ಪು ಮಾಡ್ಕೋ. ಲಕ್ಕಿ ಲಕ್ಕಿ. ಪುಟಿ, ನೀನೇನು ಯೋಚನೆ ಮಾಡ್ಬಿಡಿ. ನೀನು ನನ್ನ ಲಕ್ಕಿ ಮನೆ ಕರ್ಕೊಂಡು ಹೋಗ್ತೀನಿ. ಊಟ ಮಾಡ, ಊಟ ಮಾಡಪ್ಪ. ಸಿಂಧು, ಈಗ ನೀನು ಊಟ ಮಾಡು, ಆರಾಮಾಗಿ ನಿದ್ದೆ ಮಾಡು, ಆಮೇಲೆ ಎಲ್ಲ ನೆನಪಾಗುತ್ತೆ. ಎಲ್ಲಿ ಆ ಮಾಡು. ಒಂದು ಸ್ವಲ್ಪ ತಿನ್ನಮ್ಮ, ಒಂದು ಸ್ವಲ್ಪ ತಿನ್ನು. ಲಕ್ಕಿ ಲಕ್ಕಿ ಲಕ್ಕಿ. ನೋಡಿ, ಸಿಂಧುನ ನಾಳೆ ಯಾರಾದರೂ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಅಮ್ಮ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಇಷ್ಟು ದಿನ ಕೂಡ ಆಸ್ಪತ್ರೆಯಲ್ಲಿ ಇದ್ದಲ್ಲ ಅವಳು. ನೀವೇ ಹೇಳಿದ್ರಲ್ಲ ಡಾಕ್ಟ್ರು ಅವಳ ಪರಿಸ್ಥಿತಿ ಬಗ್ಗೆ ಏನು ಹೇಳಿದ್ರು ಅಂತ. ಅವರೇನೋ ಅಂತಾರೆ, ಹಾಗಂತ ಅವ್ರು ಹೇಳಿದ್ದನ್ನೇ ನಂಬ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೇನೋ? ಬೇರೆ ಯಾವುದಾದ್ರೂ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಳ್ಳೆ ಡಾಕ್ಟರ್ಗೆ ತೋರಿಸೋಣ. ವೀರೇಂದ್ರ ಹೇಳೋದು ಸರಿನೇ. ಬೇರೆ ಯಾವ ಡಾಕ್ಟರ್ ಹತ್ರ ಹೋದ್ರು ಇದನ್ನೇ ಮಾಡೋದು. ನಾವೇನಾದರೂ ಬೇರೆ ಮಾಡಬೇಕು. ಬೇರೆ ಏನಾದರೂ ಅಂದರೆ? ಇವಳನ್ನ ಗಂಡನ ಮನೆಗೆ ಕಳಿಸೋದೇ ಸರಿ ಅನ್ಸುತ್ತೆ. ಡಾಕ್ಟರ್ ಹೇಳಿದ್ರಲ್ಲ, ಇವಳು ಯಾವಾಗಲೂ ಲಕ್ಕಿ ಲಕ್ಕಿ ಅಂತ ಮಾತ್ರ ಅಂತಾಳೆ. ಬಹುಶಃ ಲಕ್ಕಿ ಮುಖ ಒಂದೇ ಜ್ಞಾಪಕ ಇದೆ ಅನ್ಸುತ್ತೆ. ಅಲ್ಲಿಗೆ ಹೇಗ್ರಿ ಕಳಿಸೋದು? ಲಕ್ಕಿ ಬೇರೆ ಮದುವೆ ಆಗಿದಾನಲ್ವಾ? ಯಾವ ಕಾರಣಕ್ಕೂ ಅಲ್ಲಿಗೆ ಮಾತ್ರ ಕಳಿಸೋದು ಬೇಡ. ಆ ಮನೆ ಸಹವಾಸವೇ ಬೇಡ ಅನ್ನಿಸ್ತಾ ಇದೆ ನನಗೆ. ಬಾಯ್ ಬಿಟ್ರೆ ಅವನ ಹೆಸರು ಹೇಳ್ತಾಳಲ್ಲೋ, ಬೇರೆ ಇನ್ನೇನೋ ಮಾಡೋದು. ಅಪ್ಪ, ಏನೋ ಒಂದು ದಾರಿ ಹುಡ್ಕೋಣ, ಅವಸರ ಮಾಡೋದು ಬೇಡ. ಹೌದು, ಸಿಂಧುನ ಲಕ್ಕಿ ಹತ್ರ ಕರ್ಕೊಂಡು ಹೋಗೋದು. ಆಮೇಲೆ ಯಾವುದೋ ಒಂದು ಕ್ಷಣದಲ್ಲಿ ಲಕ್ಕಿಗೆ ಇನ್ನೊಂದು ಮದುವೆ ಆಗಿದೆ ಅಂತ ಇವಳಿಗೆ ಗೊತ್ತಾಗೋದು. ಅದರಿಂದ ಇವಳಿಗೆ ಮತ್ತೆ ಶಾಕ್ ಆಗೋದು. ಇದೆಲ್ಲ ಬೇಕಾ? ಅದಕ್ಕೆ ನಾನು ಅವಸರ ಮಾಡೋದು ಬೇಡ ಅಂತ ಹೇಳ್ತಿರೋದು. ಇದಕ್ಕೊಂದು ಪರಿಹಾರನ ನಾನೇ ಹುಡುಕ್ತೀನಿ. ಅಲ್ಲಿವರೆಗೂ ಸಿಂಧುನ ಚೆನ್ನಾಗಿ ನೋಡ್ಕೊಂಡು